ಹಾಂ, ಹಾಂ, ಸುಮಾರು ಕೂಡ್ಗೊತ್ತು ಅನ್ಸುತ್ತೆ. ನೋಡೋಣ ಹೆಂಗಿದೆ ಅಂತ. ಹಾಂ, ತೋರಿಸು. ಹಾಂ ಹಾಂ. ಸೊ ಇದು ದನಗಳು ಅಲ್ಲ, ಇದು ಏನೋ ಮೇಕೆ ಎಲ್ಲ ತಿಂದಾಗಿರಬೇಕು. ಅದ್ರ ಬೇರು ನೋಡಿದರೆ ಒಳ್ಳೆ ಫೈಬ್ರಸ್ ರೂಟ್ಸು. ಅದು ಹಾಂ, ಇನ್ನು ಇದನ್ನೊಂದು ಕೇಳು. ಅದು ಒಂಚೂರು ಹಿಂದೆ ಹಾಂ. ಒಂದೇ ಹುಲ್ಲ ಎರಡಿದೆಯಲ್ಲಿ? ಎರಡು. ಒಂದೇ ಸ್ಪೀಶೀಸ್ ಆದರೆ ಅಲ್ಲ? ಹಾಂ. ಸೊ ಇದು ಸೆಜ್ಜು. ಓಕೆ, ಅದರ ರೂಟ್ಸ್ ಎಲ್ಲ ನೋಡಾಯ್ತು ಈಗ. ಮತ್ತೇನೋ ಒಂದು ಕೆಂಪು ಆರೆಂಜ್ ಬಣ್ಣ ಇದೆ ಬೇರೆ. ಪ್ರತಿ ಇದಕ್ಕೂ ಇದೆಯಾ? ಇದೊಂದು ಗಿಡಕ್ಕೆ ಮಾತ್ರನಾ? ಪ್ರತಿಯೊಂದಕ್ಕಿದೆ ಅಲ್ವಾ? ಅಲ್ಲ, ಬೇರೆ ಇದೇ ಜಾತಿದು ಸ್ಪೀಶೀಸು. ಹಾಂ, ಕೆಂಪಿದೆ, ಎಲ್ಲದರಲ್ಲೂ ಇದೆ. ಸೊ ರೆಡ್ ಕಲರ್ ಇಸ್ ವೇರ್ ಇನ್ ದ ಸೀಡ್ಸ್, ದಟ್ ಫ್ಲವರ್ಸ್. And then the roots we can see here, it is quite extensive only for such a small sedge, and this is a perennial thing. So all these grass roots, their very important ecological role is there, because they keep the ground moist and then cool, and then also it feeds some animal, and then in such a hostile location it is able to survive.